ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ರೆ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೋಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ಶಿಟಿ. ಇವತ್ತೊಂದು ಮೊಟ್ಟೆ ರೆಸಿಪಿ ಜೊತೆ ಬಂದಿದ್ದೇನೆ. ಎಗ್ ಬಟರ್ ಗಾರ್ಲಿಕ್, ತುಂಬಾ ಡಿಫ್ರೆಂಟ್ ಆಗಿರುವ ರೆಸಿಪಿ ಇದು. ಸೊ ಇನ್ಯಾಕೆ ತಡ, ಎಗ್ ಬಟರ್ ಗಾರ್ಲಿಕ್ಕನ್ನು ಹೇಗೆ ಮಾಡೋದು ಅಂತ ಪಟ್ ಅಂತ ನೋಡ್ಕೊಂಡು ಬಂದು ನೀವು ಹೀಗೆ ಪಟ್ ಅಂತ ಟ್ರೈ ಮಾಡಿ. ಒಂದು ಬೌಲಿಗೆ 4ರಿಂದ 5 ಮೊಟ್ಟೆ, ನಾನಿಲ್ಲಿ 5 ಮೊಟ್ಟೆಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಂಡೆ, ಅರ್ಧ ಟೇಬಲ್ ಸ್ಪೂನಷ್ಟು. ಕಾಳು ಮೆಣಸಿನ ಪುಡಿ, ಬಿಳಿ ಪೆಪ್ಪರ್ ಪೌಡರ್ ಇದ್ರೆ ತುಂಬಾ ಚೆನ್ನಾಗಿರ್ತದೆ. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನೇ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೇನೆ. ಅಂದರೆ ಈ ಪೆಪ್ಪರ್ ಪೌಡರ್, ಮೆಣಸು ಎಲ್ಲ ಮೊಟ್ಟೆ ಜೊತೆ ಚೆನ್ನಾಗಿ ಬೆರೆತ್ಕೊಳ್ಬೇಕು. ತುಂಬಾ ಡಿಫ್ರೆಂಟ್ ಆಗಿರುವ ಒಂದು ರೆಸಿಪಿ ಇದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ ಥರ ಇದನ್ನು ತಿನ್ಬೋದು. ಬ್ರೆಡ್ ಜೊತೆ ಟೇಸ್ಟ್ ಮಾಡ್ಕೊಳ್ಬಹುದು ಇದನ್ನು. ಒಂದು ಬಿಸಿಯಾದ ಪ್ಯಾನಿಗೆ ಎಣ್ಣೆಯನ್ನು ಹಾಕಿಕೊಂಡು ಆ ಮೊಟ್ಟೆಯನ್ನು ಪೋರ್ ಮಾಡಿದೆ ನೋಡಿ. ಇದನ್ನು ಹೀಗೆ ನಿಧಾನವಾಗಿ ಕೈ ಆಡಿಸ್ತಾ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಯಾಕಂದರೆ ಇದು ತುಂಬಾ ಕಾದು ಸಹ ಹೋಗಬಾರ್ದು, ಓವರ್ ಕುಕ್ ಆಗಬಾರ್ದು. ಆಮ್ಲೆಟ್ ಥರ ಮಾಡ್ತಾ ಇದ್ದೇನೆ ನೋಡಿ. ಹೀಗೆ ನಿಧಾನವಾಗಿ ಅದನ್ನು ಮೂವ್ ಮಾಡ್ತಾ ಸ್ವಲ್ಪ ಈಗ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಪುಡಿ ಮಾಡ್ಕೊಳ್ಬೇಡಿ. ನಾನು ಯಾವ ಥರ ಮಾಡ್ತಾ ಇದ್ದೇನೆ ಅದೇ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಎಸ್, ಚೆನ್ನಾಗಿ ಇದು ಕುಕ್ ಆಗಲಿ. ನಂತರ ಇದನ್ನು ತಿರುವಿ ಹಾಕ್ಕೊಳ್ಳುವ. ನಾನು ಆವಾಗಲೇ ಹೇಳಿದ ಹಾಗೆ ಓವರ್ ಕುಕ್ ಅಂತೂ ಆಗಬಾರ್ದು. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಿಮ್ಮ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು, ನನಗೆ ಗೊತ್ತು. ಸೊ ಇವತ್ತೇ ಈ ರೆಸಿಪಿಯನ್ನು ನೋಡಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ಮೆಲ್ಲನೆ ತಿರುವಿ ಹಾಕ್ಕೊಂಡೆ ನೋಡಿ. ಪೂರ್ತಿಯಾಗಿ ಇದನ್ನು ಪುಡಿ ಮಾಡಲಿಲ್ಲ ನಾನು, ಉದ್ದುದ ಸ್ಟ್ರಿಪ್ಸ್ ಥರನೇ ಇದೆ ಅದು. ಎಸ್, ನಂತರ ಚೆನ್ನಾಗಿ ಕುಕ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ನಾವು ಟ್ರಾನ್ಸ್ಫರ್ ಮಾಡಿ ಇಡಬೇಕು. ಈಗ ಕುಕ್ ಆಗಿದೆ. ಎಸ್, ಈಗ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 15 ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ಸ್ವಲ್ಪ ಹುರ್ಕೊಳ್ತೇನೆ. ಲೈಟಾಗಿ ಕಲರ್ ಚೇಂಜ್ ಆಗಲಿ, ಓವರ್ ಕುಕ್ ಆಗೋದು ಬೇಡ. ಬೆಳ್ಳುಳ್ಳಿ ಅದರ ಅರೋಮಾ ಚೇಂಜ್ ಆಗ್ತದೆ, ಕಲರ್ ಸಹ ತುಂಬಾ ಡಿಫ್ರೆಂಟಾಗಿ ಬರ್ತದೆ. ಇಷ್ಟು ಆದರೆ ಸಾಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡೆ. ಸಣ್ಣಗೊಂದು ಮಿಕ್ಸ್, ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕೇವಲ ಅರ್ಧ ಗ್ಲಾಸ್ನಷ್ಟು ಹಾಲು. ಸ್ನೇಹಿತರೆ, ಹಾಲು ಬೇಡ ಹೇಳುವವರು ನೀರನ್ನು ಸಹ ಹಾಕ್ಕೊಳ್ಬಹುದು. ಇಲ್ಲ ಹೇಳುವವರು ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹಾಲು ಸ್ವಲ್ಪ ರಿಚ್ನೆಸ್ಸನ್ನು ಕೊಡ್ತದೆ ಅಷ್ಟೇ. ಈಗ ಇದಕ್ಕೆ ನಾನು ಆರಿಗ್ಯಾನೋ ಪೌಡರನ್ನು ಹಾಕ್ಕೊಂಡೆ, 1 ಚಮಚದಷ್ಟು. ಸಣ್ಣಗೊಂದು ಮಿಕ್ಸ್. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸಹ 1 ಟೇಬಲ್ ಸ್ಪೂನಷ್ಟು ಇರಲಿ, ಪರವಾಗಿಲ್ಲ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪು ನಾವು ಎಗ್ಗಿಗೆ ಹಾಕ್ಕೊಂಡಿದ್ದೇವೆ, ಹಾಗಾಗಿ ಈ ಮಿಶ್ರಣಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ, ನಂತರ ನಾವೇನು ಆಮ್ಲೆಟ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಂಡು ಸಣ್ಣಗೊಂದು ಮಿಕ್ಸ್ ಕೊಟ್ಟರೆ ಮನೆ ಮಂದಿಯ ಫೇವರೆಟ್ ಆಗೋದ್ರಲ್ಲಿ ಈ ರೆಸಿಪಿ ಸಂಶಯನೇ ಇಲ್ಲ. ಸೊ ಅಮೇಝಿಂಗ್ ಆಗಿರುವ ಈ ಬಟರ್ ಎಗ್ ರೆಸಿಪಿಗೆ ಲೈಕ್ ಒಂದು ಕೊಡಲಿಕ್ಕೆ ಮರಿಬೇಡಿ. ಸರಿಯಾಗಿ ಈಗ ಮಿಕ್ಸ್ ಆಗಿದೆ. ಬಿಸಿಯಾಗಿ ಇದನ್ನು ಸರ್ವ್ ಮಾಡಿ ಟೇಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋವನ್ನು ನೀವು ಮಾತ್ರ ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.